Hi, hello, welcome back to my channel. ನಾನು ದೀಕ್ಷಿತ್ from D-Tech. ಸೊ ಈ ವಿಡಿಯೋದಲ್ಲಿ ನಾನು ಬೂಟ್ ಇಯರ್ಪಾಡ್ಸ್ 402 ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ನೋಡಿ. ಆ್ಯಂಡ್ ಬನ್ನಿ ಗೈಸ್, ಈ ಬಾಕ್ಸ್ ಓಪನ್ ಮಾಡ್ತಾ ಬೂಟ್ ಇಯರ್ಪಾಡ್ಸ್ 402 ಅನ್ಬಾಕ್ಸಿಂಗ್ ಮಾಡೋಣ. ಸೊ ಈ ಬಾಕ್ಸ್ ಔಟರ್ ವ್ಯೂ ನೀವು ನೋಡ್ತಾ ಇದ್ದೀರಾ. ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ ನೋಡೋದಾದ್ರೆ, ಬ್ಯಾಕ್ ಸೈಡ್ ಬಂದರೆ ಫೀಚರ್ಸ್ ಮತ್ತು ಡಿಸ್ಕ್ರಿಪ್ಷನ್ ಮತ್ತು ಅಡ್ರೆಸ್ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಮತ್ತು ಸೈಡ್ ಬಂದರೆ ನಿಮಗೆ ನೇಮ್ ಲೋಗೋ ಸಿಗುತ್ತೆ. ಬೋತ್ ಸೈಡ್ ಸೇಮ್ ಇದೆ. ಆ್ಯಂಡ್ ಬನ್ನಿ ಬಾಕ್ಸ್ ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನೀವು ನೋಡ್ಬೋದು ಬೋಟ್ ಅವ್ರದ್ದು ಚಾರ್ಜ್ ಕೇಸ್ ಇದೆ. ಆ್ಯಂಡ್ ಅದನ್ನ ಇಡ್ತಾ ಈ ಬಾಕ್ಸಲ್ಲಿ 2 ಪೇರ್ ಆಫ್ ಬಡ್ಸ್ ಇದೆ. ಸೊ ಎಕ್ಸ್ಟ್ರಾ ಯೂಸ್ ಆಗುತ್ತೆ. ಆ್ಯಂಡ್ ಟೈಪ್ ಸಿ ಚಾರ್ಜರ್ ಕೇಸ್ ಸಿಗ್ತಾ ಇದೆ. ಸೊ ಇದು ಇಡೋಣ. ಆ್ಯಂಡ್ ಮತ್ತಿನ್ನೇನಿದೆ, ಆ್ಯಂಡ್ ಬಾಕ್ಸ್ ಒಳಗೆ ನೀವು ನೋಡ್ತಾ ಇರ್ಬೋದು 1 year ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಕಾರ್ಡ್ ಇದೆ. ಸೊ ಕಸ್ಟಮರ್ ಕೇರ್ ಸಪೋರ್ಟ್ ಪ್ರತಿಯೊಂದು ಕೊಟ್ಟಿದ್ದಾರೆ. ಸೊ 1 year ವಾರಂಟಿ ಕಾರ್ಡ್ ಸೇಫ್ಟಾಗಿ ಇಟ್ಕೊಳ್ಳಿ, ಯೂಸ್ ಆಗುತ್ತೆ. ಅದು ಬಿಟ್ಟರೆ ನೀವೇ ನೋಡ್ಬೋದು. ಆ್ಯಂಡ್ ಇಲ್ಲಿ ಬಿಟ್ಟರೆ ಪ್ರತಿಯೊಂದು ಅಫಿಷಿಯಲ್ ಆಡಿಯೋ ಪಾರ್ಟ್ನರ್ ಅಂತೆ. ಸೊ ಇದೇನಿಲ್ಲ, ಇದು ಆ್ಯಡ್ಸ್ ಥರ. ಆ್ಯಂಡ್ ಇದಿಷ್ಟು ಸೈಡ್ಗೆ ಇಟ್ಟ ಡೈರೆಕ್ಟ್ ನಾವು ಬರೋಣ ಚಾರ್ಜಿಂಗ್ ಕೇಸ್ಗೆ. ಚಾರ್ಜಿಂಗ್ ಕೇಸ್ನ ನೋಡ್ತಾ ಹೋಗ್ಬೋದು. ಮೇಲೆ ಬೋಟ್ ಅವ್ರದ್ದು ಲೋಗೋ ಇದೆ. ಕೆಳಗಡೆ ಸೈಡ್ ಬಂದರೆ ಬೋಟ್ ಅವ್ರ ನೇಮಿಂಗ್ ಇದೆ. ಮತ್ತು ಬ್ಯಾಕ್ ಸೈಡ್ ಬಂದರೆ 4 LED ಚಾರ್ಜಿಂಗ್ ಡಿಸ್ಪ್ಲೇ ತೋರಿಸ್ತಾ ಇದ್ದಾರೆ. ಅದ್ರ ಕೆಳಗಡೆ ಬಂದರೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಅಂತ ಹೇಳ್ತಾ ಬಾಕ್ಸ್ ಓಪನ್ ಮಾಡೋಣ. ವಾವ್, ಮೆಟಾಲಿಕ್ ಬ್ಲ್ಯಾಕ್ ಕಲರ್ ಇದೆ. ಸೊ ಇದರಲ್ಲಿ 2 to 3 ವೇರಿಯಂಟ್ಸ್ ಕಲರ್ ಇದೆ, ವೈಟ್, ಬ್ಲ್ಯಾಕ್ ಮತ್ತು ಗ್ರೀನ್. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಓಕೆ ಅಂತ ನಾನು ಹೇಳ್ತೀನಿ. ಸೊ ಸೂಪರ್. ಮತ್ತೆ ಬಾಕ್ಸ್ ಕ್ಲೋಸ್ ಮಾಡ್ತಾ, ಇದು ಆನ್ ಆಗಿಲ್ಲ. ಆನ್ ಮಾಡ್ತಿದ್ದಂಗೆ ಪೇರ್ ಆಗುತ್ತೆ. ಸೊ ಪೇರ್ ಆಗಬೇಕು, ಇನ್ನೂ ಆಗಿಲ್ಲ. ಸೊ ಪ್ರಾಡಕ್ಟ್ ಓವರ್ ವ್ಯೂ ನೋಡ್ತಾ ಇದ್ದೀರಾ. ಇಲ್ಲಿ ಟಚ್ ಕಂಟ್ರೋಲ್ಸ್ ಇದೆ. ಕಾಲ್ಸ್ ಆ್ಯಂಡ್ ಪ್ಲೇ ಇಲ್ಲ ಆಗುತ್ತೆ, ಕಾಲ್ಸ್ ರಿಸೀವ್ ಇದೆ ಆಗುತ್ತೆ ಟಚ್ ಮಾಡ್ತಾ. ಇಲ್ಲಿ ಬ್ಲೂ ಇಂಡಿಕೇಟಿಂಗ್ ಆಗ್ತಿದೆ. ಮತ್ತು ಕೆಳಗಡೆ ಬಂದರೆ ಚಾರ್ಜಿಂಗ್ ಆಗುತ್ತೆ. ಆ್ಯಂಡ್ ನೀವು ಬ್ಯಾಕ್ ಸೈಡ್ ಬಂದರೆ ಮೈಕ್ರೋ ಫೋನ್ ಇದೆ. ಸೊ ನೀವು ಗಿವಿಂಗ್ ಪರ್ಪಸ್ಗೆ ಅಥವಾ ಕಾಲ್ ಪರ್ಪಸ್ಗೆ ಇದು ಯೂಸ್ ಆಗುತ್ತೆ. ಆ್ಯಂಡ್ ಸೊ ಈ ಪ್ರಾಡಕ್ಟಲ್ಲಿ, ಈ ಮಾಡಲಲ್ಲಿ ನಿಮಗೆ 2 to 3 ಕಲರ್ ಸಿಗುತ್ತೆ. ಬ್ಲ್ಯಾಕ್, ವೈಟ್ ಆ್ಯಂಡ್ ಗ್ರೀನ್ ಸಿಗುತ್ತೆ. ಸೊ ನನ್ನ ಪ್ರಕಾರ ಬ್ಲ್ಯಾಕ್ ಪರ್ಚೇಸ್ ಮಾಡಿ. ಸೊ ಕ್ಲಾಸಿಕ್ ಆಗಿದೆ. ಆ್ಯಂಡ್ ಮತ್ತೆ ನೀವು ಚಾರ್ಜಿಂಗ್ ಕನೆಕ್ಟಿಂಗ್ ಪೋರ್ಟ್ ನೋಡಿದ್ರೆ, ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಅದು ಚಾರ್ಜ್ ಇನ್ ದ ಬಾಕ್ಸ್ ಚಾರ್ಜ್ ಆಗುತ್ತೆ. ಸೊ ಇಲ್ಲಿ ಟಚ್ ಫಿಂಗರ್ ಪ್ರಿಂಟ್ ಇದೆ ಬೋಟ್ ನೇಮಿಂಗ್ ಮೇಲೆ. ಸೊ ಇದು ಪ್ರೆಸ್ ಮಾಡಿದ್ರೆ ಪಾಸ್, ಪ್ಲೇ ಮತ್ತು ಕಾಲ್ ರಿಸೀವ್ ಆಗುತ್ತೆ. ಆ್ಯಂಡ್ ಮೈಕ್ರೋಫೋನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆ್ಯಂಡ್ ರೈಟ್ ಆ್ಯಂಡ್ ಲೆಫ್ಟ್ ಅಂತ ಮೆನ್ಷನ್ ಆಗಿದೆ. ಸೊ ಚೆನ್ನಾಗಿದೆ. ಓವರ್ ಆಲ್ ಡಿಸೈನ್ ಸ್ವಲ್ಪ ದೊಡ್ಡದಾಯಿತು, ಬಟ್ ಓಕೆ. ನೀವು ಯಾವುದೇ ಆಕ್ಸೆಸರೀಸ್ ಪೇರ್ ಮಾಡಬೇಕಂದ್ರೂ ನಿಮ್ಗೆ ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ. ಸೊ ಎಲ್ಲನೂ ಪೇರ್ ಮಾಡ್ಕೊಳ್ಳಿ ಫಾರ್ ದ ಫಸ್ಟ್ ಟೈಮ್. ಆ್ಯಂಡ್ ನನ್ನ ಫಸ್ಟ್ ಕನೆಕ್ಟ್ ಆಗಿದೆ ಈಗ. ಸೊ ಕನೆಕ್ಟ್ ಮಾಡಿದ ನೀವು ಆಡಿಯೋ ಮತ್ತು ಫೋನ್ ಕಾಲ್ಸ್ ಮಾತ್ರ ಅನೇಬಲ್ ಮಾಡ್ಕೊಳ್ಳಿ, ಮತ್ತು ಇನ್ನೆಲ್ಲ ಡಿಸೇಬಲಲ್ಲಿ ಇರಲಿ. ಸೊ ನೇಮ್ ಚೇಂಜ್ ಮಾಡ್ಕೋಬೋದು. ಬ್ಯಾಟ್ರಿ ಆ್ಯಕ್ಟಿವ್ ಸ್ಟೇಟಸ್ ತೋರಿಸುತ್ತೆ ಪ್ರತಿಯೊಂದು. ಸೊ ಕನೆಕ್ಟ್ ಆದಮೇಲೆ ರೆಡ್ ಲೈಟ್ ಬ್ಲಿಂಕ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ಸೊ 5 seconds ಒನ್ಸ್ ಬ್ಲೂ ಲೈಟ್ ಬ್ಲಿಂಕ್ ಆಗುತ್ತೆ. ಆ್ಯಂಡ್ ಕನೆಕ್ಷನ್ ಮೂಡ್ ನೀವು ನೋಡಿದ್ರಿ. ಆ್ಯಂಡ್ ನೀವು ಬೇಕಾದ್ರೆ ನೇಮಿಂಗ್ ಚೇಂಜ್ ಮಾಡ್ಕೋಬೋದು. ಆ್ಯಸ್ ಯೂಶುವಲ್ ಅದು ನಿಮ್ಗೆ ಗೊತ್ತಿರುತ್ತೆ. ಸೊ ಸಾಂಗ್ ಪ್ಲೇ ಮಾಡ್ತೀನಿ. ಸೊ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೋತೀನಿ. ಸೊ ಬ್ಲೂ ಲೈಟ್ಸ್ ಬ್ಲಿಂಕ್ ಆಗುತ್ತೆ 5 seconds per once. ಆ್ಯಂಡ್ ಇದು ವಾಟರ್ ಪ್ರೂಫ್ ಆಗಿದೆ.
ಸೊ ಇದ್ರ ಮೇಲೆ ನೀವು ವಾಟರ್ ಬಿದ್ದರೂ ಯಾವುದೇ ಥರ ಎಫೆಕ್ಟ್ ಆಗಲ್ಲ. ಸೊ ಪ್ಲೇ ಆಗಿರ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ವಾಟರ್ ಬಿದ್ದು. ನೋಡ್ಬೋದು ವಾಟರ್ ಹಾಕಿದೆ, ಏನಾಗಿಲ್ಲ, ಪ್ಲೇ ಆಗ್ತಾ ಇದೆ. ಸೊ ವಾಟರ್ ಪ್ರೂಫ್ ಅಂತ ಹೇಳ್ತಾ, ಆ್ಯಂಡ್ ನೀವು ಡಿವೈಸ್ ಒಳಗೆ ಹಾಕೋಕ್ಕೂ ಮುಂಚೆ, ಚಾರ್ಜಿಂಗ್ ಕೇಸ್ ಒಳಗೆ ಹಾಕೋಕ್ಕೂ ಮುಂಚೆ ಕ್ಲೀನಾಗಿ ಎರೇಸ್ ಮಾಡಿ, ರಬ್ ಮಾಡಿ ಆಮೇಲೆ ಹಾಕಿ. ಸೊ ಒಳಗಡೆ ಒನ್ಸ್ ಚಾರ್ಜಿಂಗ್ ಪೋರ್ಟ್ ಹೋದರೆ ಮಾತ್ರ ನಿಮಗೆ ಅದು ಮತ್ತೆ ಸಿಗಲ್ಲ. ಸೊ ಪಾಸ್ ಪ್ಲೇ ನೋಡ್ತಾ ಇರ್ಬೋದು. ಸೊ ವಾಟ್ರ್ ಇದ್ರೂ ಏನಿಲ್ಲ, ಟಚ್ ಸೆನ್ಸರ್ ವರ್ಕ್ ಆಗುತ್ತೆ. ಸೊ ಹಾಕೋಕ್ಕೂ ಮುಂಚೆ ನೀವು ಕ್ಲೀನಾಗಿ ಎರೇಸ್ ಮಾಡಿ ಹಾಕಿ. ಸೊ ವಾಟರ್ ಎರೇಸ್ ಮಾಡೋಕ್ಕೆ ಹೋಗಿದೆ. ಸೊ ನೀವು 1 ಇಯರ್ ಬಟ್ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಚಾರ್ಜಿಂಗ್ ಕೇಸ್ ಒಳಗೆ ಹಾಕ್ತಾ ಮತ್ತು ಇನ್ನೊಂದು ಮಾತ್ರ ಯೂಸ್ ಮಾಡ್ಕೋಬೋದು. ಸೊ ಅದೇನು ಎಫೆಕ್ಟ್ ಆಗಲ್ಲ. ಸೊ ಒಂದೇ ಸತಿ ಅದು ಕೆಲಸ ಮಾಡ್ಬೋದು. ಆ್ಯಂಡ್ ಅದು ಬಿಟ್ಟರೆ ಚಾರ್ಜಿಂಗ್ ಏನು ತೊಂದರೆ ಇಲ್ಲ, 4 ಅವರ್ಸಲ್ಲಿ ಚಾರ್ಜ್ ಆಗುತ್ತೆ. ಆ್ಯಂಡ್ ಇದ್ರದ್ದು ಡೆನ್ಸಿಟಿ ಏನಿದ್ರು 10 mm ಮಾತ್ರ, ಅದ್ರ ಮೇಲೆ ನಿಮಗೆ ಸಿಗಲ್ಲ. ಸೊ ಒನ್ಸ್ ನೀವು ಚಾರ್ಜಿಂಗ್ ಕೇಸ್ ಒಳಗೆ ಹಾಕ್ತಾ ಸಾಂಗ್ ಪ್ಲೇಯಲ್ಲಿದ್ದರೆ ಪಾಸ್ ಆಗುತ್ತೆ ಆಟೋಮೆಟಿಕ್. ಆ್ಯಂಡ್ ಇದ್ರದ್ದು ಚಾರ್ಜಿಂಗ್ ಬ್ಯಾಟ್ರಿ ಕೇಸ್ ಏನಿದೆ ಅಂದರೆ 450 mAh ಬ್ಯಾಟ್ರಿ ಕೆಪಾಸಿಟಿ ಇದೆ, ಲಿಥಿಯಂ ಬ್ಯಾಟ್ರಿ. ಸೊ ಓಕೆ, ನೀವು ಚಾರ್ಜಿಂಗ್ ಬೇಸ್ ಮೇಲೆ ಮಾಡ್ತೀನಿ ಅಂದರೆ 35 to 45 minutes ಚಾರ್ಜ್ ಆಗುತ್ತೆ ಇದು. ಸೊ ಅರ್ಧ ಗಂಟೆ ಬೇಕು. ಆ್ಯಂಡ್ ಅದು ಬಿಟ್ಟರೆ 4x ಚಾರ್ಜಿಂಗಲ್ಲಿ ನೀವು ಮಾಡ್ಕೋತೀನಿ ಅಂದರೆ ಅದು ಬೇಗ ಆಗುತ್ತೆ. 16 hours ಕ್ಯಾರಿ ಕೇಸ್ ಇದೆ. ಸೊ 16 hours ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. 180 hours ಸ್ಟ್ಯಾಂಡ್ ಬೈ ಪ್ಲೇ ಆಗುತ್ತೆ. ಸೊ ಅದು ಗುಡ್ ಫೀಚರ್ ಅಂತ ಹೇಳ್ತೀನಿ. ಇದು ಬಿಟ್ಟರೆ ಇದ್ರದ್ದು ಮಾಡೆಲ್ 402.